सभी को मेरा नमस्ते। आज के दिन और साथ शिवशक्ति नगर में जो तकरीबन दिनों से क्या है यहाँ पानी का बहुत तकलीफ था कि भाई यहाँ पे एक पानी का टैंकर भी आना बोले तो भी मुश्किल था। तो ऐसे दिनों में क्या है आज धूपकाल में आज पानी के वास्ते बहुत लोग परेशान थे। तो पूरे एरिया के जो लेडीज है और जो पूरे लोग मिलके क्या है हमारे को बोले कि यहाँ पे पानी का बहुत मुश्किल है साहब बोलने के बाद क्या है हम पूरे मिलके क्या है आज कमिश्नर साहब के पास जाके क्या है बोलने के बाद कमिश्नर साहब क्या है इसको तुरंत काम चालू करना बोलने के बाद क्या है आज के दिन आप देख सकते हैं कि काम चालू हुआ है। कि इसी मौके पर क्या है आज हम कमिश्नर साहब को क्या है पूरे एरिया वाले की तरफ से और मेरे तरफ से उनको धन्यवाद बोल के बोलना चाहता हूँ। ನಮಸ್ಕಾರ, ನನ್ನ ಹೆಸರು ಮಹೇಶ್ ಅಂತ ಹೇಳಿ. ನಾವು ಇವತ್ತು ಇಲ್ಲಿ ಗುಲ್ಬರ್ಗ ಡಿಸ್ಟ್ರಿಕ್ಟ್ನಾಗ 7 ನಂಬರ್ ವಾರ್ಡ್ನಲ್ಲಿ ಕೆಲಸ ಮಾಡೋತಾರ್ರಿ ಪ್ರವೀಣ್ ಜಾಧವ್ ಅಂತ ಹೇಳಿ ಕಾರ್ಪೊರೇಟರ್. ಅವ್ರ ಬಲ್ ಡಿಸ್ಟ್ರಿಕ್ಟ್ ಕಾರ್ಪೊರೇಟರ್ ಅವ್ರ ಬಲ್ ಹೋಗಿ ಎಲ್ಲಾ ಕ್ಲಿಯರ್ ಮಾಡ್ಕೊಂಡ್ ಬಂದಿದೇವ್ರಿ. ರೋಡ್ ಆಗಲಿ ಮತ್ತ ನಳ ಆಗಲಿ ಅದ್ರ ಸಲುವಾಗಿ ಅವ್ರ ಬಲ್ಲಿ ಮನವಿ ಮಾಡಿದೇವ್ರಿ. ಅವ್ರು ಇವತ್ತು ಬಂದು ಎಲ್ಲಾ ಕೆಲಸ ಮಾಡ್ಕೊಳ್ಳುತ್ತಾರೆ. ನಮಸ್ಕಾರ. ವಾರ್ಡ್ ನಂಬರ್ 7 ಶಿವಶಕ್ತಿ ನಗರ ಇದು. ಇಲ್ಲಿ ನೋಡ್ರಿ ನಮ್ಮಲ್ಲಿ ಬೇಸಿಗೆ ಕಾಲದಲ್ಲಂತೂ ಜಾಸ್ತಿನೇ ನೀರಿನ ಸಮಸ್ಯೆ ಇತ್ತು. ತುಂಬಾ 2-3 ವರ್ಷದಿಂದ ನಾವು ಸಮಸ್ಯೆಯನ್ನ ಇದೇ ತರನಾಗಿ ಫೇಸ್ ಮಾಡ್ತಾ ಇದ್ವಿ. ಈ ಸಮಸ್ಯೆಯನ್ನು ನಾವು ಜನತಾತೀತ ಮುಖಂಡರಾದಂತ ಯುವ ಮುಖಂಡರಾದಂತ ಪ್ರವೀಣ್ ಜಾಧವ್ ಅವ್ರ ಹತ್ರ ಎಲ್ಲ ಹೆಣ್ಣು ಮಕ್ಕಳು ಸೇರಿ ಇದೊಂದು ಸಮಸ್ಯೆನ ಅವ್ರ ಹತ್ರ ಹೇಳ್ಕೊಂಡಾಗ ಅವ್ರ ಮಹಾನಗರ ಪಾಲಿಕೆ ಮಾನ್ಯ ಇದು ಕಮಿಷನರ್ ಸಾಹೇಬ್ರ ಹತ್ರ ಕರ್ಕೊಂಡೋಗಿ ನಮ್ಮ ಸಮಸ್ಯೆಯನ್ನು ಅವ್ರಿಗೆ ತಿಳಿಸಿದ್ವಿ. ಆದ್ರಿಂದ ಅವ್ರಿಗೆ ಬಹು ಬೇಗನೆ ಈ ಒಂದು ಕಾಮಗಾರಿಯನ್ನು ಚಾಲೂ ಮಾಡಿ ಅವ್ರಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ಅವರು ಆಶ್ವಾಸನೆ ಕೊಟ್ಟಿದ್ರು. ಅದೇ ತರನಾಗಿ ಬಹು ಬೇಗನೆ ನೀರಿನ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅವರು ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಹೇಳ್ತೇವೆ.